ಪಕ್ಕದ ತೆಲಂಗಾಣಕ್ಕೆ ಏನು ಆ ಒಂದು ಆದೇಶ ಮಾಡಿದ ಹಿನ್ನೆಲೆಯಲ್ಲಿ ಈಗ ಕೆಪಿಸಿಸಿ ವತಿಯಿಂದಲೇ ಅಧಿಕೃತವಾಗಿ ಸಿಎಂಗೆ ಮನವಿ ಮಾಡಿರುವಂಥದ್ದು. ಇದು ಒಂದು ರೀತಿಯಲ್ಲಿ ಅಂದರೆ ಬೇರೆ ಯಾರು ಮುಸ್ಲಿಂ ಮುಖಂಡರು ಅಥವಾ ಬೇರೆ ಮನವಿ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂತೆ ಅದನ್ನು ಆಲೋಚನೆ ಅಥವಾ ಚಿಂತನೆ ಅಥವಾ ಬೇರೆ ರೀತಿಯ ಒಂದು ಸಬ್ಬು ಬೆಳಬೋದಾಗಿತ್ತು. ಈಗ ಕೆಪಿಸಿಸಿ ವತಿಯಿಂದಲೇ ಅಧಿಕೃತವಾಗಿ ಸಿಎಂಗೆ ಮನವಿ ಮಾಡಿರುವಂಥ ಹಿನ್ನೆಲೆಯಲ್ಲಿ ಒಂದು ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿರುವಂಥದ್ದು. ಯಾಕಂದರೆ ಈಗ ಅದು ಉಪಾಧ್ಯಕ್ಷರು ಕೂಡ ಮನವಿ ಮಾಡಿರುವಂಥದ್ದು. ಏನು ರಜದ ಅಂದರೆ ಸಂಜೆ 2 ಗಂಟೆಗಳ ಕಾಲ ಏನು ಫ್ರೀಯಾಗಿ ಬಿಡಬೇಕು ಅಧಿಕಾರಿಗಳನ್ನು ಏನು ಕೆಲಸಕ್ಕಿಂತ ಮುಂಚೆ ಅಂತ ಹೇಳಿರುವಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನು ತೀರ್ಮಾನ ಕೈಗೊಳ್ತಾರೆ ಅನ್ನುವಂಥದ್ದು. ಜೊತೆಗೆ ರಾಜಕೀಯವಾಗಿ ಕೂಡ ಇದು ಒಂದು ರೀತಿಯಲ್ಲಿ ತೊಡಕಾಗುವಂಥ, ಯಾಕಂದರೆ ಈಗ ಹಿಂದೂ ಹಬ್ಬಗಳಿಗೆ ಕೂಡ ಅದೇ ರೀತಿ ಈಗ ನವರಾತ್ರಿ ಬರುತ್ತೆ, ಶಿವರಾತ್ರಿ ಬರುತ್ತೆ, ಈ ರೀತಿ ಆ ಹಬ್ಬಗಳು ಕೂಡ ಅವರು ಹಿಂದೂಗಳು ಕೂಡ ಅವಕಾಶ ಬೇಕು ಅಂತ ಕೇಳಿದ್ರೆ ಆಗ ಸಿದ್ದರಾಮಯ್ಯ ಏನು ಮಾಡ್ತಾರೆ, ಮೊದಲೇ ತುಷ್ಟೀಕರಣದ ರಾಜಕಾರಣ ಅನ್ನುವಂಥದ್ದು ಕೂಡ ಆರೋಪ ಇರುವಂಥದ್ದು. ಈಗ ಸಿದ್ದರಾಮಯ್ಯ ಅವರು ಒಂದು ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಲುಕಿರುವಂಥದ್ದು. ಸಿದ್ದರಾಮಯ್ಯ ಅವರಿಗೆ ಏನು ತೀರ್ಮಾನ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಜಯಪ್ರಕಾಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಸಾಧಾರಣವಾಗಿ ಹಾಲಿಡೇಗಳು, ಸರ್ಕಾರಿ ರಜಾ ದಿನಗಳು 12 ದಿವಸ ಇರುತ್ತೆ. ಈಗ ಮಕ್ಕಳ ಹತ್ರ ಕೇಳಿದರೆ ಯಾರ ಹತ್ರ ರಜೆ ಜಾಸ್ತಿ ಬೇಕಾ ಬೇಡ ಅಂತಂದರೆ ಏನು ಹೇಳ್ತಾರೆ, ಬೇಕು ಅಂತಾರೆ. ನಮ್ಮದೊಂದು ಡಿಮಾಂಡ್ ಇದೆಯಪ್ಪ, ನಮಗೆ ಗಣೇಶೋತ್ಸವಕ್ಕೆ 3 ದಿವಸ ರಜೆ ಕೊಡಿ, ದೀಪಾವಳಿಗೆ 3 ದಿವಸ ರಜೆ ಕೊಡಿ, 1 ದಿವಸ ಅಲ್ಲ 3 ದಿವಸ ರಜೆ ಕೊಡಿ. ಇವರಿಗೆ 1 ತಿಂಗಳು ಕೊಡ್ತಿರಲ್ಲ, ಈಗ ಕೊಟ್ಟರೆ 1 ತಿಂಗಳು ಕೊಡ್ತಿರಲ್ಲ. ನವರಾತ್ರಿಗೆ 9 ದಿವಸ ರಜೆ ಕೊಡಿ, ದೀಪಾವಳಿಗೆ 3 ದಿವಸ ರಜೆ ಕೊಡಿ, ಬೇಕಿದ್ರೆ ಅರ್ಧ ದಿವಸ ರಜೆ ಕೊಡಿ. ಬಟ್ ನವರಾತ್ರಿಗೆ 9 ದಿವಸ ಬೇಗ ಹೋಗ್ಬೋದು, ಗಣೇಶೋತ್ಸವ ಸಂದರ್ಭದಲ್ಲಿ, ದೀಪಾವಳಿ ಸಂದರ್ಭದಲ್ಲಿ 3 ದಿವಸ ಬೇಗ ಹೋಗ್ಬೋದು, ಇನ್ನೂ ಉಳಿದಿದೆ ಟೈಮ್. ಹಾಗಾಗಿ 30 ದಿವಸ ಅಲ್ಲಿ ಕೊಟ್ಟರೆ 30 ದಿವಸ ಹಿಂದೂಗಳಿಗೂ ಕೊಡಿ. ಕ್ರಿಶ್ಚಿಯನ್ಸ್ಗೆ ಹೆಂಗೂ ಕೊಡ್ತೀರಿ ನೀವು, ಯಾವುದು ಕ್ರಿಸ್ಮಸ್ ರಜೆ ಇದ್ದೇ ಇರುತ್ತೆ, ಶಾಲಾ ಕಾಲೇಜುಗಳಲ್ಲೂ ಇರುತ್ತೆ. ಸೊ ನಾವ್ಯಾಕೆ ಹಿಂದೆ ಬೀಳಬೇಕು, ಸಿಗಲಿ ರಜಾ ಜಮಾಯಿಸಿ, ಇನ್ನೇನು ಹೇಳಬೇಕಾಗತ್ತೆ. ಓಕೆ, ಮುಂದೆ ನೋಡೋಣ. ಇನ್ನು ಕಾಂಗ್ರೆಸ್ ಸರ್ಕಾರ ಪಕ್ಕದ ತೆಲಂಗಾಣಕ್ಕೆ ಏನು ಆ ಒಂದು ಆದೇಶ ಮಾಡಿದ ಹಿನ್ನೆಲೆಯಲ್ಲಿ ಈಗ ಕೆಪಿಸಿಸಿ ವತಿಯಿಂದಲೇ ಅಧಿಕೃತವಾಗಿ ಸಿಎಂಗೆ ಮನವಿ ಮಾಡಿರುವಂಥದ್ದು. ಇದು ಒಂದು ರೀತಿಯಲ್ಲಿ ಅಂದರೆ ಬೇರೆ ಯಾರು ಮುಸ್ಲಿಂ ಮುಖಂಡರು ಅಥವಾ ಬೇರೆ ಮನವಿ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂತೆ ಅದನ್ನು ಆಲೋಚನೆ ಅಥವಾ ಚಿಂತನೆ ಅಥವಾ ಬೇರೆ ರೀತಿಯ ಒಂದು ಸಬ್ಬು ಬೆಳಬೋದಾಗಿತ್ತು. ಈಗ ಕೆಪಿಸಿಸಿ ವತಿಯಿಂದಲೇ ಅಧಿಕೃತವಾಗಿ ಸಿಎಂಗೆ ಮನವಿ ಮಾಡಿರುವಂಥ ಹಿನ್ನೆಲೆಯಲ್ಲಿ ಒಂದು ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿರುವಂಥದ್ದು. ಯಾಕಂದರೆ ಈಗ ಅದು ಉಪಾಧ್ಯಕ್ಷರು ಕೂಡ ಮನವಿ ಮಾಡಿರುವಂಥದ್ದು. ಏನು ರಜದ ಅಂದರೆ ಸಂಜೆ 2 ಗಂಟೆಗಳ ಕಾಲ ಏನು ಫ್ರೀಯಾಗಿ ಬಿಡಬೇಕು ಅಧಿಕಾರಿಗಳನ್ನು ಏನು ಕೆಲಸಕ್ಕಿಂತ ಮುಂಚೆ ಅಂತ ಹೇಳಿರುವಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನು ತೀರ್ಮಾನ ಕೈಗೊಳ್ತಾರೆ ಅನ್ನುವಂಥದ್ದು. ಜೊತೆಗೆ ರಾಜಕೀಯವಾಗಿ ಕೂಡ ಇದು ಒಂದು ರೀತಿಯಲ್ಲಿ ತೊಡಕಾಗುವಂಥ, ಯಾಕಂದರೆ ಈಗ ಹಿಂದೂ ಹಬ್ಬಗಳಿಗೆ ಕೂಡ ಅದೇ ರೀತಿ ಈಗ ನವರಾತ್ರಿ ಬರುತ್ತೆ, ಶಿವರಾತ್ರಿ ಬರುತ್ತೆ, ಈ ರೀತಿ ಆ ಹಬ್ಬಗಳು ಕೂಡ ಅವರು ಹಿಂದೂಗಳು ಕೂಡ ಅವಕಾಶ ಬೇಕು ಅಂತ ಕೇಳಿದ್ರೆ ಆಗ ಸಿದ್ದರಾಮಯ್ಯ ಏನು ಮಾಡ್ತಾರೆ, ಮೊದಲೇ ತುಷ್ಟೀಕರಣದ ರಾಜಕಾರಣ ಅನ್ನುವಂಥದ್ದು ಕೂಡ ಆರೋಪ ಇರುವಂಥದ್ದು. ಈಗ ಸಿದ್ದರಾಮಯ್ಯ ಅವರು ಒಂದು ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಲುಕಿರುವಂಥದ್ದು. ಸಿದ್ದರಾಮಯ್ಯ ಅವರಿಗೆ ಏನು ತೀರ್ಮಾನ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಜಯಪ್ರಕಾಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಸಾಧಾರಣವಾಗಿ ಹಾಲಿಡೇಗಳು, ಸರ್ಕಾರಿ ರಜಾ ದಿನಗಳು 12 ದಿವಸ ಇರುತ್ತೆ. ಈಗ ಮಕ್ಕಳ ಹತ್ರ ಕೇಳಿದರೆ ಯಾರ ಹತ್ರ ರಜೆ ಜಾಸ್ತಿ ಬೇಕಾ ಬೇಡ ಅಂತಂದರೆ ಏನು ಹೇಳ್ತಾರೆ, ಬೇಕು ಅಂತಾರೆ. ನಮ್ಮದೊಂದು ಡಿಮಾಂಡ್ ಇದೆಯಪ್ಪ, ನಮಗೆ ಗಣೇಶೋತ್ಸವಕ್ಕೆ 3 ದಿವಸ ರಜೆ ಕೊಡಿ, ದೀಪಾವಳಿಗೆ 3 ದಿವಸ ರಜೆ ಕೊಡಿ, 1 ದಿವಸ ಅಲ್ಲ 3 ದಿವಸ ರಜೆ ಕೊಡಿ. ಇವರಿಗೆ 1 ತಿಂಗಳು ಕೊಡ್ತಿರಲ್ಲ, ಈಗ ಕೊಟ್ಟರೆ 1 ತಿಂಗಳು ಕೊಡ್ತಿರಲ್ಲ. ನವರಾತ್ರಿಗೆ 9 ದಿವಸ ರಜೆ ಕೊಡಿ, ದೀಪಾವಳಿಗೆ 3 ದಿವಸ ರಜೆ ಕೊಡಿ, ಬೇಕಿದ್ರೆ ಅರ್ಧ ದಿವಸ ರಜೆ ಕೊಡಿ. ಬಟ್ ನವರಾತ್ರಿಗೆ 9 ದಿವಸ ಬೇಗ ಹೋಗ್ಬೋದು, ಗಣೇಶೋತ್ಸವ ಸಂದರ್ಭದಲ್ಲಿ, ದೀಪಾವಳಿ ಸಂದರ್ಭದಲ್ಲಿ 3 ದಿವಸ ಬೇಗ ಹೋಗ್ಬೋದು, ಇನ್ನೂ ಉಳಿದಿದೆ ಟೈಮ್. ಹಾಗಾಗಿ 30 ದಿವಸ ಅಲ್ಲಿ ಕೊಟ್ಟರೆ 30 ದಿವಸ ಹಿಂದೂಗಳಿಗೂ ಕೊಡಿ. ಕ್ರಿಶ್ಚಿಯನ್ಸ್ಗೆ ಹೆಂಗೂ ಕೊಡ್ತೀರಿ ನೀವು, ಯಾವುದು ಕ್ರಿಸ್ಮಸ್ ರಜೆ ಇದ್ದೇ ಇರುತ್ತೆ, ಶಾಲಾ ಕಾಲೇಜುಗಳಲ್ಲೂ ಇರುತ್ತೆ. ಸೊ ನಾವ್ಯಾಕೆ ಹಿಂದೆ ಬೀಳಬೇಕು, ಸಿಗಲಿ ರಜಾ ಜಮಾಯಿಸಿ, ಇನ್ನೇನು ಹೇಳಬೇಕಾಗತ್ತೆ. ಓಕೆ, ಮುಂದೆ ನೋಡೋಣ. ಇನ್ನು ಕಾಂಗ್ರೆಸ್ ಸರ್ಕಾರ ಪಕ್ಕದ ತೆಲಂಗಾಣಕ್ಕೆ ಏನು ಆ ಒಂದು ಆದೇಶ ಮಾಡಿದ ಹಿನ್ನೆಲೆಯಲ್ಲಿ ಈಗ ಕೆಪಿಸಿಸಿ ವತಿಯಿಂದಲೇ ಅಧಿಕೃತವಾಗಿ ಸಿಎಂಗೆ ಮನವಿ ಮಾಡಿರುವಂಥದ್ದು. ಇದು ಒಂದು ರೀತಿಯಲ್ಲಿ ಅಂದರೆ ಬೇರೆ ಯಾರು ಮುಸ್ಲಿಂ ಮುಖಂಡರು ಅಥವಾ ಬೇರೆ ಮನವಿ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂತೆ ಅದನ್ನು ಆಲೋಚನೆ ಅಥವಾ ಚಿಂತನೆ ಅಥವಾ ಬೇರೆ ರೀತಿಯ ಒಂದು ಸಬ್ಬು ಬೆಳಬೋದಾಗಿತ್ತು. ಈಗ ಕೆಪಿಸಿಸಿ ವತಿಯಿಂದಲೇ ಅಧಿಕೃತವಾಗಿ ಸಿಎಂಗೆ ಮನವಿ ಮಾಡಿರುವಂಥ ಹಿನ್ನೆಲೆಯಲ್ಲಿ ಒಂದು ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿರುವಂಥದ್ದು. ಯಾಕಂದರೆ ಈಗ ಅದು ಉಪಾಧ್ಯಕ್ಷರು ಕೂಡ ಮನವಿ ಮಾಡಿರುವಂಥದ್ದು. ಏನು ರಜದ ಅಂದರೆ ಸಂಜೆ 2 ಗಂಟೆಗಳ ಕಾಲ ಏನು ಫ್ರೀಯಾಗಿ ಬಿಡಬೇಕು ಅಧಿಕಾರಿಗಳನ್ನು ಏನು ಕೆಲಸಕ್ಕಿಂತ ಮುಂಚೆ ಅಂತ ಹೇಳಿರುವಂಥದ್ದು.
ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನು ತೀರ್ಮಾನ ಕೈಗೊಳ್ತಾರೆ ಅನ್ನುವಂಥದ್ದು. ಜೊತೆಗೆ ರಾಜಕೀಯವಾಗಿ ಕೂಡ ಇದು ಒಂದು ರೀತಿಯಲ್ಲಿ ತೊಡಕಾಗುವಂಥ, ಯಾಕಂದರೆ ಈಗ ಹಿಂದೂ ಹಬ್ಬಗಳಿಗೆ ಕೂಡ ಅದೇ ರೀತಿ ಈಗ ನವರಾತ್ರಿ ಬರುತ್ತೆ, ಶಿವರಾತ್ರಿ ಬರುತ್ತೆ, ಈ ರೀತಿ ಆ ಹಬ್ಬಗಳು ಕೂಡ ಅವರು ಹಿಂದೂಗಳು ಕೂಡ ಅವಕಾಶ ಬೇಕು ಅಂತ ಕೇಳಿದ್ರೆ ಆಗ ಸಿದ್ದರಾಮಯ್ಯ ಏನು ಮಾಡ್ತಾರೆ, ಮೊದಲೇ ತುಷ್ಟೀಕರಣದ ರಾಜಕಾರಣ ಅನ್ನುವಂಥದ್ದು ಕೂಡ ಆರೋಪ ಇರುವಂಥದ್ದು. ಈಗ ಸಿದ್ದರಾಮಯ್ಯ ಅವರು ಒಂದು ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಲುಕಿರುವಂಥದ್ದು. ಸಿದ್ದರಾಮಯ್ಯ ಅವರಿಗೆ ಏನು ತೀರ್ಮಾನ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಜಯಪ್ರಕಾಶ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಸಾಧಾರಣವಾಗಿ ಹಾಲಿಡೇಗಳು, ಸರ್ಕಾರಿ ರಜಾ ದಿನಗಳು 12 ದಿವಸ ಇರುತ್ತೆ. ಈಗ ಮಕ್ಕಳ ಹತ್ರ ಕೇಳಿದರೆ ಯಾರ ಹತ್ರ ರಜೆ ಜಾಸ್ತಿ ಬೇಕಾ ಬೇಡ ಅಂತಂದರೆ ಏನು ಹೇಳ್ತಾರೆ, ಬೇಕು ಅಂತಾರೆ. ನಮ್ಮದೊಂದು ಡಿಮಾಂಡ್ ಇದೆಯಪ್ಪ, ನಮಗೆ ಗಣೇಶೋತ್ಸವಕ್ಕೆ 3 ದಿವಸ ರಜೆ ಕೊಡಿ, ದೀಪಾವಳಿಗೆ 3 ದಿವಸ ರಜೆ ಕೊಡಿ, 1 ದಿವಸ ಅಲ್ಲ 3 ದಿವಸ ರಜೆ ಕೊಡಿ. ಇವರಿಗೆ 1 ತಿಂಗಳು ಕೊಡ್ತೀರಲ್ಲ, ಈಗ ಕೊಟ್ಟರೆ 1 ತಿಂಗಳು ಕೊಡ್ತೀರಲ್ಲ. ನವರಾತ್ರಿಗೆ 9 ದಿವಸ ರಜೆ ಕೊಡಿ, ದೀಪಾವಳಿಗೆ 3 ದಿವಸ ರಜೆ ಕೊಡಿ, ಬೇಕಿದ್ರೆ ಅರ್ಧ ದಿವಸ ರಜೆ ಕೊಡಿ. ಹಾಂ, ಬಟ್ ನವರಾತ್ರಿಗೆ 9 ದಿವಸ ಬೇಗ ಹೋಗ್ಬೋದು. ಗಣೇಶೋತ್ಸವ ಸಂದರ್ಭದಲ್ಲಿ, ದೀಪಾವಳಿ ಸಂದರ್ಭದಲ್ಲಿ 3 ದಿವಸ ಬೇಗ ಹೋಗ್ಬೋದು. ಇನ್ನೂ ಉಳಿದಿದೆ ಟೈಮ್. ಹಾಗಾಗಿ 30 ದಿವಸ ಅಲ್ಲಿ ಕೊಟ್ಟರೆ 30 ದಿವಸ ಹಿಂದೂಗಳಿಗೂ ಕೊಡಿ. ಕ್ರಿಶ್ಚಿಯನ್ಸ್ಗೆ ಹೆಂಗೂ ಕೊಡ್ತೀರಿ ನೀವು, ಯಾವುದು ಕ್ರಿಸ್ಮಸ್ ರಜೆ ಇದ್ದೇ ಇರುತ್ತೆ, ಶಾಲಾ ಕಾಲೇಜುಗಳಲ್ಲೂ ಇರುತ್ತೆ. ಸೊ ನಾವ್ಯಾಕೆ ಹಿಂದೆ ಬೀಳಬೇಕು, ಸಿಗಲಿ ರಜಾ ಜಮಾಯಿಸಿ, ಇನ್ನೇನು ಹೇಳ್ಬೇಕಾಗತ್ತೆ. ಓಕೆ, ಮುಂದೆ ನೋಡೋಣ. ಇನ್ನು ಕಾಂಗ್ರೆಸ್ ಸರ್ಕಾರ ಪಕ್ಕದ ತೆಲಂಗಾಣಕ್ಕೆ ಏನು ಆ ಒಂದು ಆದೇಶ ಮಾಡಿದ ಹಿನ್ನೆಲೆಯಲ್ಲಿ ಈಗ KPCC ವತಿಯಿಂದಲೇ ಅಧಿಕೃತವಾಗಿ CMಗೆ ಮನವಿ ಮಾಡಿರುವಂಥದ್ದು. ಇದು ಒಂದು ರೀತಿಯಲ್ಲಿ ಅಂದರೆ ಬೇರೆ ಯಾರು ಮುಸ್ಲಿಂ ಮುಖಂಡರುಗಳು ಅಥವಾ ಬೇರೆ ಮನವಿ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂತೆ ಅದನ್ನು ಆಲೋಚನೆ ಅಥವಾ ಚಿಂತನೆ ಅಥವಾ ಬೇರೆ ರೀತಿಯ ಒಂದು ಸಬ್ಬು ಬೆಳಬೋದಾಗಿತ್ತು. ಈಗ KPCC ವತಿಯಿಂದಲೇ ಅಧಿಕೃತವಾಗಿ CMಗೆ ಮನವಿ ಮಾಡಿರುವಂಥ ಹಿನ್ನೆಲೆಯಲ್ಲಿ ಒಂದು ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿರುವಂಥದ್ದು. ಯಾಕಂದರೆ ಈಗ ಅದು ಉಪಾಧ್ಯಕ್ಷರು ಕೂಡ ಮನವಿ ಮಾಡಿರುವಂಥದ್ದು. ಏನು ರಜದ ಅಂದರೆ ಸಂಜೆ 2 ಗಂಟೆಗಳ ಕಾಲ ಏನು ಫ್ರೀಯಾಗಿ ಬಿಡಬೇಕು ಅಧಿಕಾರಿಗಳನ್ನು, ಏನು ಕೆಲಸಕ್ಕಿಂತ ಮುಂಚೆ ಅಂತ ಹೇಳಿರುವಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನು ತೀರ್ಮಾನ ಕೈಗೊಳ್ತಾರೆ ಅನ್ನುವಂಥದ್ದು. ಜೊತೆಗೆ ರಾಜಕೀಯವಾಗಿ ಕೂಡ ಇದು ಒಂದು ರೀತಿಯಲ್ಲಿ ತೊಡಕಾಗುವಂಥ, ಯಾಕಂದರೆ ಈಗ ಹಿಂದೂ ಹಬ್ಬಗಳಿಗೆ ಕೂಡ ಅದೇ ರೀತಿ ಈಗ ನವರಾತ್ರಿ ಬರುತ್ತೆ, ಶಿವರಾತ್ರಿ ಬರುತ್ತೆ, ಈ ರೀತಿ ಆ ಹಬ್ಬಗಳು ಕೂಡ ಅವರು ಹಿಂದೂಗಳು ಕೂಡ ಅವಕಾಶ ಬೇಕು ಅಂತ ಕೇಳಿದ್ರೆ ಆಗ ಸಿದ್ದರಾಮಯ್ಯ ಏನು ಮಾಡ್ತಾರೆ, ಮೊದಲೇ ತುಷ್ಟೀಕರಣದ ರಾಜಕಾರಣ ಅನ್ನುವಂಥದ್ದು ಕೂಡ ಆರೋಪ ಇರುವಂಥದ್ದು. ಈಗ ಸಿದ್ದರಾಮಯ್ಯ ಅವರು ಒಂದು ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಲುಕಿರುವಂಥದ್ದು. ಸಿದ್ದರಾಮಯ್ಯ ಅವರಿಗೆ ಏನು ತೀರ್ಮಾನ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಜಯಪ್ರಕಾಶ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಸಾಧಾರಣವಾಗಿ ಹಾಲಿಡೇಗಳು, ಸರ್ಕಾರಿ ರಜಾ ದಿನಗಳು 12 ದಿವಸ ಇರುತ್ತೆ. ಈಗ ಮಕ್ಕಳ ಹತ್ರ ಕೇಳಿದರೆ ಯಾರ ಹತ್ರ ರಜೆ ಜಾಸ್ತಿ ಬೇಕಾ ಬೇಡ ಅಂತಂದರೆ ಏನು ಹೇಳ್ತಾರೆ, ಬೇಕು ಅಂತಾರೆ. ನಮ್ಮದೊಂದು ಡಿಮಾಂಡ್ ಇದೆಯಪ್ಪ, ನಮಗೆ ಗಣೇಶೋತ್ಸವಕ್ಕೆ 3 ದಿವಸ ರಜೆ ಕೊಡಿ, ದೀಪಾವಳಿಗೆ 3 ದಿವಸ ರಜೆ ಕೊಡಿ, 1 ದಿವಸ ಅಲ್ಲ 3 ದಿವಸ ರಜೆ ಕೊಡಿ. ಇವರಿಗೆ 1 ತಿಂಗಳು ಕೊಡ್ತೀರಲ್ಲ, ಈಗ ಕೊಟ್ಟರೆ 1 ತಿಂಗಳು ಕೊಡ್ತೀರಲ್ಲ. ನವರಾತ್ರಿಗೆ 9 ದಿವಸ ರಜೆ ಕೊಡಿ, ದೀಪಾವಳಿಗೆ 3 ದಿವಸ ರಜೆ ಕೊಡಿ, ಬೇಕಿದ್ರೆ ಅರ್ಧ ದಿವಸ ರಜೆ ಕೊಡಿ. ಹಾಂ, ಬಟ್ ನವರಾತ್ರಿಗೆ 9 ದಿವಸ ಬೇಗ ಹೋಗ್ಬೋದು. ಗಣೇಶೋತ್ಸವ ಸಂದರ್ಭದಲ್ಲಿ, ದೀಪಾವಳಿ ಸಂದರ್ಭದಲ್ಲಿ 3 ದಿವಸ ಬೇಗ ಹೋಗ್ಬೋದು. ಇನ್ನೂ ಉಳಿದಿದೆ ಟೈಮ್. ಹಾಗಾಗಿ 30 ದಿವಸ ಅಲ್ಲಿ ಕೊಟ್ಟರೆ 30 ದಿವಸ ಹಿಂದೂಗಳಿಗೂ ಕೊಡಿ. ಕ್ರಿಶ್ಚಿಯನ್ಸ್ಗೆ ಹೆಂಗೂ ಕೊಡ್ತೀರಿ ನೀವು, ಯಾವುದು ಕ್ರಿಸ್ಮಸ್ ರಜೆ ಇದ್ದೇ ಇರುತ್ತೆ, ಶಾಲಾ ಕಾಲೇಜುಗಳಲ್ಲೂ ಇರುತ್ತೆ. ಸೊ ನಾವ್ಯಾಕೆ ಹಿಂದೆ ಬೀಳಬೇಕು, ಸಿಗಲಿ ರಜಾ ಜಮಾಯಿಸಿ, ಇನ್ನೇನು ಹೇಳ್ಬೇಕಾಗತ್ತೆ. ಓಕೆ, ಮುಂದೆ ನೋಡೋಣ. ಇನ್ನು ಕಾಂಗ್ರೆಸ್ ಸರ್ಕಾರ ಪಕ್ಕದ ತೆಲಂಗಾಣಕ್ಕೆ ಏನು ಆ ಒಂದು ಆದೇಶ ಮಾಡಿದ ಹಿನ್ನೆಲೆಯಲ್ಲಿ ಈಗ KPCC ವತಿಯಿಂದಲೇ ಅಧಿಕೃತವಾಗಿ CMಗೆ ಮನವಿ ಮಾಡಿರುವಂಥದ್ದು. ಇದು ಒಂದು ರೀತಿಯಲ್ಲಿ ಅಂದರೆ ಬೇರೆ ಯಾರು ಮುಸ್ಲಿಂ ಮುಖಂಡರುಗಳು ಅಥವಾ ಬೇರೆ ಮನವಿ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂತೆ ಅದನ್ನು ಆಲೋಚನೆ ಅಥವಾ ಚಿಂತನೆ ಅಥವಾ ಬೇರೆ ರೀತಿಯ ಒಂದು ಸಬ್ಬು ಬೆಳಬೋದಾಗಿತ್ತು. ಈಗ KPCC ವತಿಯಿಂದಲೇ ಅಧಿಕೃತವಾಗಿ CMಗೆ ಮನವಿ ಮಾಡಿರುವಂಥ ಹಿನ್ನೆಲೆಯಲ್ಲಿ ಒಂದು ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿರುವಂಥದ್ದು. ಯಾಕಂದರೆ ಈಗ ಅದು ಉಪಾಧ್ಯಕ್ಷರು ಕೂಡ ಮನವಿ ಮಾಡಿರುವಂಥದ್ದು. ಏನು ರಜದ ಅಂದರೆ ಸಂಜೆ 2 ಗಂಟೆಗಳ ಕಾಲ ಏನು ಫ್ರೀಯಾಗಿ ಬಿಡಬೇಕು ಅಧಿಕಾರಿಗಳನ್ನು, ಏನು ಕೆಲಸಕ್ಕಿಂತ ಮುಂಚೆ ಅಂತ ಹೇಳಿರುವಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನು ತೀರ್ಮಾನ ಕೈಗೊಳ್ತಾರೆ ಅನ್ನುವಂಥದ್ದು. ಜೊತೆಗೆ ರಾಜಕೀಯವಾಗಿ ಕೂಡ ಇದು ಒಂದು ರೀತಿಯಲ್ಲಿ ತೊಡಕಾಗುವಂಥ, ಯಾಕಂದರೆ ಈಗ ಹಿಂದೂ ಹಬ್ಬಗಳಿಗೆ ಕೂಡ ಅದೇ ರೀತಿ ಈಗ ನವರಾತ್ರಿ ಬರುತ್ತೆ, ಶಿವರಾತ್ರಿ ಬರುತ್ತೆ, ಈ ರೀತಿ ಆ ಹಬ್ಬಗಳು ಕೂಡ ಅವರು ಹಿಂದೂಗಳು ಕೂಡ ಅವಕಾಶ ಬೇಕು ಅಂತ ಕೇಳಿದ್ರೆ ಆಗ ಸಿದ್ದರಾಮಯ್ಯ ಏನು ಮಾಡ್ತಾರೆ, ಮೊದಲೇ ತುಷ್ಟೀಕರಣದ ರಾಜಕಾರಣ ಅನ್ನುವಂಥದ್ದು ಕೂಡ ಆರೋಪ ಇರುವಂಥದ್ದು. ಈಗ ಸಿದ್ದರಾಮಯ್ಯ ಅವರು ಒಂದು ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಲುಕಿರುವಂಥದ್ದು. ಸಿದ್ದರಾಮಯ್ಯ ಅವರಿಗೆ ಏನು ತೀರ್ಮಾನ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಜಯಪ್ರಕಾಶ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಸಾಧಾರಣವಾಗಿ ಹಾಲಿಡೇಗಳು, ಸರ್ಕಾರಿ ರಜಾ ದಿನಗಳು 12 ದಿವಸ ಇರುತ್ತೆ. ಈಗ ಮಕ್ಕಳ ಹತ್ರ ಕೇಳಿದರೆ ಯಾರ ಹತ್ರ ರಜೆ ಜಾಸ್ತಿ ಬೇಕಾ ಬೇಡ ಅಂತಂದರೆ ಏನು ಹೇಳ್ತಾರೆ, ಬೇಕು ಅಂತಾರೆ. ನಮ್ಮದೊಂದು ಡಿಮಾಂಡ್ ಇದೆಯಪ್ಪ, ನಮಗೆ ಗಣೇಶೋತ್ಸವಕ್ಕೆ 3 ದಿವಸ ರಜೆ ಕೊಡಿ,
ದೀಪಾವಳಿಗೆ 3 ದಿವಸ ರಜೆ ಕೊಡಿ, 1 ದಿವಸ ಅಲ್ಲ 3 ದಿವಸ ರಜೆ ಕೊಡಿ. ಇವರಿಗೆ 1 ತಿಂಗಳು ಕೊಡ್ತೀರಲ್ಲ, ಈಗ ಕೊಟ್ಟರೆ 1 ತಿಂಗಳು ಕೊಡ್ತೀರಲ್ಲ. ನವರಾತ್ರಿಗೆ 9 ದಿವಸ ರಜೆ ಕೊಡಿ, ದೀಪಾವಳಿಗೆ 3 ದಿವಸ ರಜೆ ಕೊಡಿ, ಬೇಕಿದ್ರೆ ಅರ್ಧ ದಿವಸ ರಜೆ ಕೊಡಿ. ಹಾಂ, ಬಟ್ ನವರಾತ್ರಿಗೆ 9 ದಿವಸ ಬೇಗ ಹೋಗ್ಬೋದು. ಗಣೇಶೋತ್ಸವ ಸಂದರ್ಭದಲ್ಲಿ, ದೀಪಾವಳಿ ಸಂದರ್ಭದಲ್ಲಿ 3 ದಿವಸ ಬೇಗ ಹೋಗ್ಬೋದು. ಇನ್ನೂ ಉಳಿದಿದೆ ಟೈಮ್. ಹಾಗಾಗಿ 30 ದಿವಸ ಅಲ್ಲಿ ಕೊಟ್ಟರೆ 30 ದಿವಸ ಹಿಂದೂಗಳಿಗೂ ಕೊಡಿ. ಕ್ರಿಶ್ಚಿಯನ್ಸ್ಗೆ ಹೆಂಗೂ ಕೊಡ್ತೀರಿ ನೀವು, ಯಾವುದು ಕ್ರಿಸ್ಮಸ್ ರಜೆ ಇದ್ದೇ ಇರುತ್ತೆ, ಶಾಲಾ ಕಾಲೇಜುಗಳಲ್ಲೂ ಇರುತ್ತೆ. ಸೊ ನಾವ್ಯಾಕೆ ಹಿಂದೆ ಬೀಳಬೇಕು? ಸಿಗಲಿ ರಜಾ, ಜಮಾಯಿಸಿ, ಇನ್ನೇನು ಹೇಳಬೇಕಾಗತ್ತೆ. ಓಕೆ, ಮುಂದೆ ನೋಡೋಣ. ಇನ್ನು ಕಾಂಗ್ರೆಸ್ ಸರ್ಕಾರ